ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸತ್ಯಾಸತ್ಯತೆ ಹೊರಬರ್ತಾ ಇದೆ. ಶೂಟೌಟ್ ಬಳಿಕ ಅರಣ್ಯ ಇಲಾಖೆಯೇ ಕಾಡುಗಳ್ಳರ ಟಾರ್ಗೆಟ್ ಆಗಿತ್ತು. ಕಳ್ಳ ಬೇಟೆ ತಡೆ ಶಿಬಿರವನ್ನ ಧ್ವಂಸ ಮಾಡಿರುವಂತಹ ಕಿಡಿಗೇಡಿಗಳು ಜಿಲೆಟಿನ್ ಕಡ್ಡಿಗಳನ್ನ ಬಳಸಿಕೊಂಡು ಕಳ್ಳ ಬೇಟೆ ತಡೆ ಶಿಬಿರವನ್ನೇ ಪುಡಿಗೈದಿದ್ರು. ಹೊಳೆಮುರಿದಟ್ಟಿ ಕ್ಯಾಂಪ್ನಿಂದ TV9 ಎಕ್ಸ್ಕ್ಲೂಸಿವ್ ವರದಿಯನ್ನ ನೀಡ್ತಾ ಇದೆ. ಜಿಲೆಟಿನ್ ಕಡ್ಡಿ ಸ್ಫೋಟಕ್ಕೆ ಕ್ಯಾಂಪ್ನ ಗೋಡೆಗಳೇ ಛಿದ್ರವಾಗಿತ್ತು. ಅದರ ಸಂಪೂರ್ಣ ವಿವರವನ್ನ ಸ್ಥಳದಿಂದಲೇ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರಬಹುದು. ಜಿಲೆಟಿನ್ ಕಡ್ಡಿ ಸ್ಫೋಟವಾಗ್ತಾ ಇದ್ದಂತೆ ಅಲ್ಲಿದ್ದಂತಹ ಕ್ಯಾಂಪ್ ಯಾವ ರೀತಿ ಪುಡಿಯಾಗಿದೆ ಅಂತ, ಅಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಬಾಗಿಲುಗಳು ಕೂಡ ಮುರಿದಿದೆ, ಕಿಟಕಿಯ ಗ್ಲಾಸ್ಗಳು ಕೂಡ ಹೊಡೆದು ಹೋಗಿದೆ. ಸ್ಫೋಟದ ತೀವ್ರತೆಗೆ ಕ್ಯಾಂಪ್ನ ಕಟ್ಟಡದ ಛಾವಣಿಗೆ ಹಾನಿಯಾಗಿದ್ದು ಸುಟ್ಟು ಕರಕಲಾಗಿರುವಂತಹ UPS ಬ್ಯಾಟರಿ ಹಾಗೆ ಜನರೇಟರ್, ನೀರಿನ ಟ್ಯಾಂಕ್ ಮತ್ತು ಸೋಲಾರ್ ಪ್ಯಾನೆಲ್ಗಳು ಕೂಡ ಧ್ವಂಸವಾಗಿದೆ. ದಾಖಲೆಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದ್ದು ಅಡುಗೆ ಪದಾರ್ಥಗಳನ್ನ ಗ್ಯಾಂಗ್ ಕದ್ದೊಯ್ದಿದೆ. ಕಿಡಿಗೇಡಿಗಳ ಅಟ್ಟಹಾಸ TV9 ಕ್ಯಾಮೆರಾದಲ್ಲಿ ಅನಾವರಣವಾಗಿದೆ. ಹೊಳೆಮುರಿದಟ್ಟಿ ಕ್ಯಾಂಪ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಜಿಲೆಟಿನ್ ಕಡ್ಡಿಗಳನ್ನ ಸ್ಫೋಟಿಸ್ತಾ ಇದ್ದಂತೆ ಆ ಸ್ಫೋಟದ ತೀವ್ರತೆಗೆ ಇಡೀ ಕ್ಯಾಂಪ್ ಸುಟ್ಟು ಭಸ್ಮವಾಗಿದೆ. ಇನ್ನು ಕ್ಯಾಂಪ್ನ ಮೇಲ್ಛಾವಣಿ ಕೂಡ ಕುಸಿದಿದೆ. ಸೋಲಾರ್ ಪ್ಯಾನೆಲ್ ಕೂಡ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇದ್ದೀರಿ. ಅಲ್ಲಿದ್ದಂತಹ ಅಡುಗೆ ಪದಾರ್ಥಗಳನ್ನ ಕೊಂಡೊಯ್ದಿದ್ದಾರೆ. ದಾಖಲೆಗಳೆಲ್ಲವೂ ಕೂಡ ಪುಡಿಯಾಗಿದೆ. ಬೀರುವನ್ನು ಕೂಡ ಮುರಿದಿಟ್ಟಿದ್ದಾರೆ. ಅಲ್ಲಿದ್ದಂತಹ ಜನರೇಟರ್ ಕೂಡ ಹಾಳಾಗಿದೆ. ಇಡೀ ಕ್ಯಾಂಪ್ ಅನ್ನೇ ಕಂಪ್ಲೀಟ್ ಆಗಿ ಬೂದಿ ಮಾಡಿದ್ದಾರೆ. ಮೂವರ ಎನ್ಕೌಂಟರ್ ಬೆನ್ನಲ್ಲೇ ಕಿಡಿಗೇಡಿಗಳು ರಾಜ್ಯದ ಹಲವು ಕ್ಯಾಂಪ್ಗಳನ್ನು ಈಗಾಗಲೇ ಧ್ವಂಸಗೈದಿರುವಂಥದ್ದು. ಜಿಲೆಟಿನ್ ಕಡ್ಡಿಗಳನ್ನ ಸ್ಫೋಟ ಮಾಡೋದ್ರ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಭಯ ಹುಟ್ಟಿಸುವಂತಹ ತಂತ್ರಕ್ಕೂ ಕೂಡ ಮುಂದಾಗಿದ್ರು. ಇನ್ನು ಹೊಳೆಮುರಿದಟ್ಟಿ ಕ್ಯಾಂಪ್ನಿಂದ ನಮ್ಮ ಪ್ರತಿನಿಧಿ ಸೂರಜ್ ತನಿಖಾ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಪ್ರಕೃತಿಯ ಮಧ್ಯೆ ಇರುವಂತಹ ಒಂದು ನೋವಿನ ಕಥೆಯನ್ನು ನಮ್ಮ ವಿಡಿಯೋ ಜರ್ನಲಿಸ್ಟ್ ಅವರು ತಮ್ಮ ಕ್ಯಾಮ್ರಾ ಮುಖಾಂತರವಾಗಿ ತೋರಿಸ್ತಾ ಹೋಗ್ತಾರೆ. ಈ ಒಂದು ಪ್ರಕೃತಿ ಸೌಂದರ್ಯ ಯಾವ ರೀತಿಯಾಗಿದೆ, ಈ ಒಂದು ಸೌಂದರ್ಯದ ನಡುವೆ ಇದ್ದಂತಹ ಒಂದು ಕರಾಳ ಕಥೆ ಏನಾಗಿದೆ ಅಂತ ಹೇಳಿದೆ ತಾವು ನೋಡ್ತಾ ಇರ್ಬೋದು. ನಾನೀಗ ಕಾವೇರಿ ವನ್ಯಜೀವಿ ಧಾಮದ ಬರುವಂತಹ ಹೊಳೆಮುರಿದಟ್ಟಿ APC ಕ್ಯಾಂಪ್ ಅಂದರೆ ಆ್ಯಂಟಿ ಪೋಚಿಂಗ್ ಕ್ಯಾಂಪು ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ತಾವು ನೋಡ್ತಾ ಇದ್ದೀರಾ. ಯಾವಾಗ ಆಗಸ್ಟ್ 15ರಂದು 3 ಬೇಟೆಗಾರರನ್ನ ಎನ್ಕೌಂಟರ್ ಮಾಡ್ತಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಅದಾದ ಬಳಿಕ ಆ ಒಂದು ಎನ್ಕೌಂಟರ್ಗೆ ರಿವೆಂಜ್ಗೆ ಬಿದ್ದಿದ್ದಂತಹ ಕೆಲ ದುಷ್ಕರ್ಮಿಗಳು APC ಕ್ಯಾಂಪ್ಗೆ ನುಗ್ತಾರೆ. ನೇರವಾಗಿ ಬರ್ತಾರೆ, ಜಿಲೆಟಿನ್ ಕಡ್ಡಿಗಳನ್ನು ತಂದು ಬ್ಲಾಸ್ಟ್ ಮಾಡ್ತಾರೆ. ಈ ಒಂದು ಕಟ್ಟಡ ಸಂಪೂರ್ಣವಾಗಿ ಪುಡಿಯಾಗಿದೆ ಅಂತ ಅಂದರೆ ಕಲ್ಲುಗಳೇ ಸ್ಫೋಟಗೊಂಡಿದೆ. ಆ ಕಲ್ಲುಗಳೇ ಸಂಪೂರ್ಣವಾಗಿ ಛಿದ್ರವಾಗಿದೆ, ಪುಡಿಯಾಗಿದೆ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆ ದುಷ್ಕರ್ಮಿಗಳು ಯಾವ ರೀತಿಯಾಗಿ ಅರಣ್ಯ ಇಲಾಖೆಯನ್ನು, ಅರಣ್ಯ ಸಿಬ್ಬಂದಿಯನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂಥೇಳಿ ತೋರಿಸೋದಕ್ಕೆ ಇದೊಂದು ನೇರವಾದಂತಹ ಜೀವಂತವಾದಂತಹ ಒಂದು ಉದಾಹರಣೆ ಆಗಿದೆ. ಒಳಗೆ ಬಂದಂತಹ ಆಗಂತಕರು ಇಲ್ಲಿದ್ದಂತಹ ಕೆಲವೊಂದು ದಾಖಲಾತಿಗಳನ್ನು ಕೂಡ ಬೆಂಕಿ ಹಚ್ಚಿದ್ದಾರೆ. ನಾವು ನೋಡ್ತಾ ಇರ್ಬೋದು, ಇದೇ ಒಂದು ಬ್ಯಾಟ್ರಿ ಏನು ಕಾಣ್ತಾ ಇದೆ, ಇದೇ ಒಂದು ಬ್ಯಾಟ್ರಿಯ ಮುಖಾಂತರವಾಗಿ ಜಿಲೆಟಿನ್ ಕಡ್ಡಿಯನ್ನು ಇಟ್ಟು ಬ್ಲಾಸ್ಟನ್ನು ಮಾಡ್ತಾರೆ. ಸಂಪೂರ್ಣವಾಗಿ ಹೀಗಾಗೇನು ಸುಟ್ಟು ಹೋಗಿರುವಂಥದ್ದು, ಸುಟ್ಟು ಕರಕಲಾಗಿದೆ. ಪಕ್ಕದಲ್ಲೇ ಕೂಡ ಒಂದು ವಿದ್ಯುತ್ ಬೋರ್ಡ್ ಇದೆ. ಆ ವಿದ್ಯುತ್ ಬೋರ್ಡನ್ನು ಕೂಡ ಸುಟ್ಟು ಹಾಕಿರುವಂಥದ್ದು. ಅಡುಗೆ ಮನೆಗೆ ಕೂಡ ಬಂದು ನುಗ್ಗಿ ಇಲ್ಲಿರುವಂತಹ ಕೆಲವೊಂದು ಪದಾರ್ಥಗಳನ್ನು ಎಲ್ಲವನ್ನೂ ಕೂಡ ದೋಚಿಕೊಂಡು ಹೋಗಿದ್ದಾರೆ. ಸಾಕಷ್ಟು ದಾಸ್ತಾನುಗಳಿತ್ತು, ಅಕ್ಕಿ ಇತ್ತು, ರಾಗಿ ಇತ್ತು, ಸಾಕಷ್ಟು ಸಾಮಗ್ರಿಗಳಿತ್ತು. ಅವೆಲ್ಲವನ್ನು ಕೂಡ ಚೆಲ್ಲಿದ್ದಾರೆ. ಜೊತೆಗೆ ಯಾವ್ಯಾವುದು ಯೂಸ್ ಆಗುತ್ತೋ ಅದನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಅರಣ್ಯ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಅವೆಲ್ಲವನ್ನು ಕೂಡ ಬೆಂಕಿಯನ್ನು ಹಚ್ಚಿ ಸುಟ್ಟು ಹಾಕಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಒಂದು ಕುಕೃತ್ಯವನ್ನು ಎಸಗಿದ್ದಾರೆ ಅಂತೇಳಿ. ಇನ್ನೊಂದು ಬಾಂಬು ಏನು ಬ್ಲಾಸ್ಟ್ ಮಾಡ್ತಾರೆ, ಜಿಲೆಟಿನ್ ಕಡ್ಡಿ, ಅದೆಲ್ಲವೂ ಕೂಡ ಕಾಣ್ತಾ ಇರ್ಬೋದು. ಅದರ ಜೊತೆಗೆ ಇನ್ನೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದರೆ, ಆ ಜಿಲೆಟಿನ್ ಕಡ್ಡಿ ಏನು ಬಸ್ಟ್ ಆಗುತ್ತೆ, ಆ ಬಸ್ಟ್ ಆದಂತಹ ಅದರ ರಭಸಕ್ಕೆ ಅದರ ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅಂತ ಹೇಳಿ ತಾವು ನೋಡ್ತಾ ಇರ್ಬೋದು. ಇದು ಒಂದು RCC ಏನಿದೆ, ಮೊದಲ ಮಹಡಿ. ಈ ಮೊದಲ ಮಹಡಿಯ ಕೆಳಗೆ ಚಾವಣಿ ಏನಿದೆ, ಆ ಚಾವಣಿ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಕುಸಿದಿದೆ ಅಂದರೆ ಅಷ್ಟರ ಮಟ್ಟಿಗೆ ಈ ಒಂದು ಸ್ಫೋಟದ ತೀವ್ರತೆಯನ್ನು ನೋಡ್ಬೋದು. ಏನು ಮೇಲ್ಗಡೆ ಅಂದರೆ 2ನೇ ಮಹಡಿ ಏನಿದೆ, ಇಲ್ಲಿ ಕುಡಿಯೋಕ್ಕೆ ಮತ್ತು ಬಳಸೋಕ್ಕಂತ ಹೇಳಿ ಒಂದು ವಾಟರ್
ಟ್ಯಾಂಕನ್ನು ಕೂಡ ಇಟ್ಟಿರ್ತಾರೆ, ಅದನ್ನು ಕೂಡ ಅದಕ್ಕೂ ಡ್ಯಾಮೇಜ್ ಮಾಡಿದ್ದಾರೆ, ಅದನ್ನು ಕೂಡ ಸುಟ್ಟಾಕಿದ್ದಾರೆ. ಜೊತೆಗೆ ಸೋಲಾರ್ ಪ್ಯಾನಲ್, ಇದೇನಿದೆ ಸೋಲಾರ್ ಪ್ಯಾನಲ್, ಪ್ರಮುಖವಾಗಿ ವಿದ್ಯುತ್ ಇಲ್ಲದಂತಹ ಸಂದರ್ಭದಲ್ಲಿ ಈ ಒಂದು ಸೋಲಾರ್ ಪ್ಯಾನಲನ್ನು ಬಳಸ್ತಾರೆ. ಆ ಸೋಲಾರ್ ಪ್ಯಾನಲನ್ನು ಕೂಡ ಸಂಪೂರ್ಣವಾಗಿ ಅಂದರೆ ಡ್ಯಾಮೇಜ್ ಮಾಡಿದ್ದಾರೆ. ಯಾವ ರೀತಿಯಾಗಿ ನೋಡಿ, ಯಾವ ರೀತಿಯಾಗಿ ಪುಡಿ ಪುಡಿ ಆಗಿದೆ ಅಂತೇಳಿ, ಅಂದರೆ ಹಾರೆ, ಗುದ್ದಲಿ ಇನ್ನಿತರೆ ವಸ್ತುಗಳನ್ನು ತೆಗೆದುಕೊಂಡು ಬಂದು ಇದನ್ನು ಕೂಡ ಡ್ಯಾಮೇಜ್ ಮಾಡ್ತಾರೆ. ಆಮೇಲೆ ದಟ್ಟ ಕಾನೂನಿದೆ. ಈ ಒಂದು ಸ್ಥಳಕ್ಕೆ ಬರಬೇಕಂತ ಹೇಳಿದರೆ ಅರಣ್ಯ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಳ್ಳಲೇಬೇಕು. ಆದರೆ ಅರಣ್ಯ ಅಧಿಕಾರಿಗಳ ಪರ್ಮಿಷನ್ ತೆಗೆದುಕೊಳ್ಳದೆ ನೇರವಾಗಿ ಬಂದು ಈ ರೀತಿ ಮಾಡ್ತಾರೆ ಅಂತ ಹೇಳಿದರೆ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅರಣ್ಯ ಇಲಾಖೆಯವರು ಇಲ್ಲಿ ಕರ್ತವ್ಯವನ್ನು ಮಾಡಬಾರ್ದು. ಈ ಒಂದು ಕಳ್ಳ ಬೇಟೆ ಶಿಬಿರ ಇದ್ದರೆ ನಮಗೆ ಬೇಟೆ ಆಡೋಕ್ಕೆ ಸಾಧ್ಯವಾಗಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಇದು ಸದ್ಯಕ್ಕೆ TV9 ಹೊಳೆಮುರುದಟ್ಟಿ ಏನು APC ಕ್ಯಾಂಪ್ನಿಂದ ನೀಡುತ್ತಿರುವಂತಹ ಒಂದು ಗ್ರೌಂಡ್ ರಿಯಾಲಿಟಿ ಚೆಕಿಂಗ್. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.